ಪಂಚಮಸಾಲಿ ಸ್ವಾಮೀಜಿಗಳನ್ನ ಕಾರ್ನಲ್ಲಿ ಕರೆದೊಯ್ದಿದ್ದಾರೆ ಪೊಲೀಸರು. ಮಾರ್ಗ ಮಧ್ಯೆಯೇ ಇಳಿಲಿಕ್ಕೆ ಸ್ವಾಮೀಜಿ ಯತ್ನಿಸಿದ್ದಾರೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಶ್ರೀಗಳಿಗೆ ಅವಕಾಶವನ್ನ ಕೊಡದೆ ಬೆಳಗಾವಿಗೆ ಕರೆದೊಯ್ದಿದ್ದಾರೆ ಪೊಲೀಸರು. ಪಂಚಮಸಾಲಿ ಸ್ವಾಮೀಜಿಗಳನ್ನ ಕಾರ್ನಲ್ಲಿ ಕರೆದೊಯ್ದಿದ್ದಾರೆ ಪೊಲೀಸರು. ಈ ಮೂಲಕ ಪರಿಸ್ಥಿತಿಯನ್ನ ಹತೋಟಿಗೆ ತರಲಿಕ್ಕೆ ಮತ್ತೊಂದು ಹೆಜ್ಜೆಯನ್ನ ಪೊಲೀಸರು ಮುಂದಿಟ್ಟಿರುವಂತದ್ದು. ನಿನ್ನೆಯೇ ಜಿಲ್ಲಾಡಳಿತದಿಂದ ಪರ್ಮಿಷನ್ ಅನ್ನು ಪಡೆದುಕೊಂಡಿದ್ರು. ಶಾಂತಿಯುತವಾಗಿ ಆರಂಭವಾದಂತಹ ಹೋರಾಟ ಇದ್ದಕ್ಕಿದ್ದ ಹಾಗೆ ಉಗ್ರ ಸ್ವರೂಪವನ್ನು ಪಡೆದಿದ್ಯಾಕೆ? ಕಲ್ಲು ತೂರಾಟ, ಚಪ್ಪಲಿ ತೂರಾಟ ಆಗಿದ್ಯಾಕೆ? ಇವೆಲ್ಲವೂ ಕೂಡ ಈಗಿರುವಂತಹ ಪ್ರಶ್ನೆಗಳು. ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ಪಂಚಮಸಾಲಿ ಸಮುದಾಯದ ಜನರು ಮೀಸಲಾತಿಯ ವಿಚಾರಕ್ಕೆ ಹೋರಾಟಕ್ಕಿಳಿದಿದ್ರು. ಆ ಸಂದರ್ಭದಲ್ಲಿ ಪರಿಸ್ಥಿತಿ ಉದ್ವಿಗ್ನಗೊಂಡಿದೆ, ಪರಿಸ್ಥಿತಿ ಬಿಗಡಾಯಿಸಿದೆ. ಸದ್ಯಕ್ಕೆ ಪರಿಸ್ಥಿತಿ ಹೇಗಿದೆ ಅನ್ನೋದಕ್ಕೆ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ದೃಶ್ಯಗಳು ಎಲ್ಲವನ್ನೂ ಕೂಡ ಹೇಳ್ತಾ ಇರುವಂಥದ್ದು. ಒಂದು ಕಡೆ ಪ್ರತಿಭಟನಾ ನಿರತರನ್ನ ನಿಯಂತ್ರಿಸುವಂತಹ ಕೆಲಸ ಆಗ್ತಾ ಇದೆ, ಮತ್ತೊಂದು ಕಡೆ ಸ್ವಾಮೀಜಿಯನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಮಸೂದ್, ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಸೂದ್, ನಿನ್ನೆನೆ ಪ್ರತಿಭಟನೆಗೆ ಅವಕಾಶವನ್ನ ಕೇಳಿದ್ರು. ಶಾಂತಿಯುತವಾಗಿ ನಡೀತಾ ಇದ್ದಂತಹ ಪ್ರತಿಭಟನೆ ಇದ್ದಕ್ಕಿದ್ದ ಹಾಗೆ ಉದ್ವಿಗ್ನಗೊಳ್ಳಿಕ್ಕೆ ಕಾರಣ ಏನಾಯ್ತು ಅಂತ ಹೇಳಿ? ಪ್ರೇಮ್, ಇವತ್ತೇನು ತೂಯ ಮೀಸಲಾತಿಗೆ ಆಗ್ರಹಿಸಿ ಪಂಚಮಸಾಲಿ ಸಮುದಾಯಕ್ಕೆ ಬೆಂಬಲಿಸಿ ತುಂಬಾ ಜನ ಹೋರಾಟಗಾರರು ಬಂದಿದ್ರು, ಸ್ವಾಮೀಜಿಗಳು ಬಂದಿದ್ರು, ಬಿಜೆಪಿ ನಾಯಕರು ಕೂಡ ಹೋರಾಟಕ್ಕೆ ಸಪೋರ್ಟ್ ಮಾಡಿ ಕೊಂಡಸಕೊಪ್ಪದಲ್ಲಿ ಅಂದ್ರೆ ಬೆಳಗಾವಿ ಸುವರ್ಣಸೌಧದಿಂದ ಹತ್ತತ್ರ 1 ಕಿಲೋಮೀಟರ್ ಆಚೆಗೆ ಪ್ರತಿಭಟನೆ ನಡೆಸೋದಕ್ಕೆ ಅವಕಾಶ ಕೊಟ್ಟಿದ್ರು. ಅಲ್ಲಿ ಎಲ್ಲರೂ ಕೂಡ ಪ್ರತಿಭಟನೆ ಮಾಡೋದಕ್ಕೆ ಜಮಾಯಿಸಿದ್ರು. ಇವತ್ತು ಪ್ರತಿಭಟನೆ ಸ್ವಲ್ಪ ಜೋರಾಗಿ ಮಾಡ್ಬೇಕನ್ನುವಂತಹ ನಿರ್ಧಾರ ಕೂಡ ಮಾಡಲಾಗಿತ್ತು. ಆದ್ರೆ ಈ ಸ್ವರೂಪಕ್ಕೆ ಹಿಂಸಾತ್ಮಕ ಸ್ವರೂಪ ಪಡ್ಕೊಳ್ಳುತ್ತೆ, ಲಾಠಿ ಚಾರ್ಜ್ ಆಗುತ್ತೆ ಅನ್ನುವಂತಹ ನಿರೀಕ್ಷೆ ಯಾರು ಕೂಡ ಮಾಡಿರ್ಲಿಲ್ಲ. ಒಂದ್ ಕಡೆ ಪೊಲೀಸರು ಕೂಡ ಬಿಗಿ ಭದ್ರತೆಯನ್ನು ಕೊಟ್ಟಿದ್ರು. ಆದ್ರೂ ಕೂಡ ಎಲ್ಲ ಒಂದ್ ಕಡೆ ಪರಿಸ್ಥಿತಿ ಕೈ ಮೀರಿ ಹಿಂಸಾತ್ಮಕ ಸ್ವರೂಪವನ್ನ ಈ ಒಂದು ಪ್ರತಿಭಟನೆ ಪಡ್ಕೊಂಡಿರುವಂತದ್ದು. ಲಾಠಿ ಚಾರ್ಜ್ ಆಯ್ತು, ಪೊಲೀಸರ ಹ್ಯಾಟ್ ಗಳನ್ನು ಕೂಡ ಪ್ರತಿಭಟನಾಕಾರರು ಕಿತ್ತು ಬಿಸಾಕಿದ್ರು. ಜೊತೆಗೆ ಎಲ್ಲರೂ ಕೂಡ ವಶಕ್ಕೆ ಪಡ್ಕೊಂಡ್ರು. ಕೆಲವರಿಗೆ ಲಾಠಿ ಚಾರ್ಜ್ ಇಂದ ಏಟು, ಗಾಯಗಳಾದ್ವು, ರಕ್ತ ಬಂತು. ಇಷ್ಟೆಲ್ಲ ಸಾಕ್ಷಿ ಆಯ್ತು ಈ ಒಂದು ಪಂಚಮಸಾಲಿ ಪ್ರತಿಭಟನೆ. ಅಷ್ಟೇ ಅಲ್ಲದೆ ತುಂಬಾ ಜನಕ್ಕೆ ವಶಕ್ಕೆ ಕೂಡ ಪಡ್ಕೊಂಡ್ರು. ಪೊಲೀಸರು ಬಹಳ ಹರಸಾಹಸ ಮಾಡಿ ಪ್ರತಿಭಟನೆಯನ್ನ ಈಗ ತಹಬದಿಗೆ ತಂದಿರುವಂತದ್ದು. ಸುಮಾರು 1-2 ಗಂಟೆಗಳ ಕಾಲ ಬಹಳ ಒಂದ್ ರೀತಿಯಲ್ಲಿ ದೊಡ್ಡ ಹೈಡ್ರಾಮವೇ ಈ ಪ್ರತಿಭಟನೆ ಸಂದರ್ಭದಲ್ಲಿ ನಡೆದವರು. ಜೊತೆಗೆ ಜಯಮೃತ್ಯುಂಜಯ ಸ್ವಾಮೀಜಿ ಅವರನ್ನು ಕೂಡ ವಶಕ್ಕೆ ಪಡೆದು ಈಗಷ್ಟೇ ಬೆಳಗಾವಿ ಸ್ಟೇಷನ್ಗೆ ಕರ್ಕೊಂಡು ಹೋಗಿದ್ದಾರೆ. ಈ ಒಂದು ಹಂತದಲ್ಲಿ ಕೊಂಡಸಕೊಪ್ಪ 1 ಕಿಲೋಮೀಟರ್ ಆಚೆ ಇದೆ. ಅಲ್ಲಿಂದ ಸುವರ್ಣಸೌಧ ಮಾರ್ಗದಲ್ಲಿ NH4 ಮಾರ್ಗದಲ್ಲಿ ಬರುವಾಗ ಸುವರ್ಣಸೌಧದ ಪ್ರವೇಶ ದ್ವಾರದ ಬಳಿ ಪೊಲೀಸರೇನ್ ಕಾರಲ್ಲಿ ಕರ್ಕೊಂಡು ಹೋಗ್ತಿದ್ರು ಸ್ವಾಮೀಜಿಗಳನ್ನ. ಸ್ವಾಮೀಜಿಗಳು ಇಳಿಯೋದಕ್ಕೆ ಪ್ರಯತ್ನ ಪಟ್ಟರು. ಕಾರ್ ನಿಲ್ಲಿಸಿ ಅಂತ ಕೂಗ್ಕೊಂಡ್ರು. ತಕ್ಷಣ ಪೊಲೀಸರು ಏನಾಯ್ತು ಅಂತ ನಿಲ್ಲಿಸಿದಾಗ ಇಳಿಯೋದಕ್ಕೆ ಪ್ರಯತ್ನ ಪಟ್ಟರು, ಬಲವಂತವಾಗಿ ಇಳಿಯೋದಕ್ಕೆ ಪ್ರಯತ್ನ ಪಟ್ಟರು. ಆಗ ಪೊಲೀಸರು ಮತ್ತೆ ಹರಸಾಹಸ ಪಟ್ಟು ಅವ್ರನ್ನ ಒಳಕ್ಕೆ ಕೂರಿಸಿ ಕರ್ಕೊಂಡು ಹೋಗಿದ್ದಾರೆ. ಇಲ್ಲೂ ಕೂಡ ಸುವರ್ಣಸೌಧಕ್ಕೆ ಹೋಗ್ತೇನೆ, ನಾನು ನಮ್ಮ ಬೇಡಿಕೆ ಈಡೇರಬೇಕು ಅನ್ನುವಂತ ಆಗ್ರಹ ಇಟ್ಕೊಂಡು ಕಾರಿಂದ ಇಳಿಯೋದಕ್ಕೆ ಸ್ವಾಮೀಜಿಗಳು ಪ್ರಯತ್ನ ಪಟ್ಟರು. ಆದ್ರೆ ಪೊಲೀಸರು ಅವರನ್ನ ಕಾರಿಂದ ಇಳಿಯೋದಕ್ಕೆ ಅವಕಾಶ ಕೊಡೋದನ್ನ ಕರ್ಕೊಂಡು ಹೋಗಿದ್ದಾರೆ. ಪ್ರೇಮ್, ಒಟ್ಟಾರೆಯಾಗಿ ಪ್ರತಿಭಟನೆ ಒಂದ್ ರೀತಿಯಲ್ಲಿ ಜೋರಾಗಿ ನಡೆದಿದೆ. ಸರ್ಕಾರ ಏನ್ ಕ್ರಮ ತೆಗೆದುಕೊಳ್ತಾ ನೋಡ್ಬೇಕು ಪ್ರೇಮ್. ಓಕೆ, ಥ್ಯಾಂಕ್ ಯು ಮಸೂದ್ ತಮ್ಮೆಲ್ಲ ಮಾಹಿತಿಗಾಗಿ.